ನಾವು ಮಾತಾಡ್ತಿದ್ವಿ ಇವತ್ತಿನ IPL ಆಟ ಏನು ಆಡ್ತಾ ಇದೆ, ಏನು ಆಡ್ತಿದ್ದಾರೆ KKR ವರ್ಸಸ್ RCB ಬಗ್ಗೆ. ಆ್ಯಂಡ್ ಆಲ್ಸೋ ಇದು ಹೇಳಲೇಬೇಕು, ನಮ್ಮ ಭಾರತ 4ನೇ ಲಾರ್ಜೆಸ್ಟ್ ಡಿಫೆನ್ಸ್ ಸಿಸ್ಟಮ್ ಇರುವಂಥ ಒಂದು ದೇಶ. ಸೊ ಇವತ್ತು ಭದ್ರತೆ ಬಗ್ಗೆ ಮಾತಾಡ್ತಿದ್ವಿ, ಈಗ ತಾನೇ ಹೆಡ್ಲೈನ್ಸ್ ನೋಡ್ತಾ ಇದ್ವಿ, ಮುಂಬೈನಲ್ಲಿ ಬಾಂಬ್ ಥ್ರೆಟ್ ಆಗಿದೆ ಅಂತ. ಸೊ ಈ ಥರದ್ದು ಒಂದು ಅವಘಡ ಆಗುತ್ತೆ, ಅದಕ್ಕೋಸ್ಕರ ಒಂದು ಸ್ವಲ್ಪ ಪುಷ್ ಮಾಡಿ ಸ್ವಲ್ಪ ಇನ್ನೂ ಸೆಟ್ಲ್ ಆಗಿಬಿಡ್ಲಿ ಅನ್ನೋದು ನಿಮ್ಮ ಪಾಯಿಂಟ್ ಆಗಿತ್ತು ಆಗಲೇ ಮಾತಾಡಿದ್ದು. ಸೆಕ್ಯೂರಿಟಿ ಮೆಷರ್ಸ್ಗೋಸ್ಕರ, ಯಾಕಂದರೆ ದೊಡ್ಡ ಇವೆಂಟ್ ಇದು. 40ರಿಂದ 50 ಸಾವಿರ ಜನ ಒಳಗಡೆ ಕೂತಿರ್ತಾರೆ, ಹೊರಗಡೆ ಒಂದು 5-6 ಸಾವಿರ ಜನ ಹೊರಗಡೆ ಇರ್ತಾರೆ. ನಮ್ಮ ಪೊಲೀಸಿಂಗ್ ಆಗಲಿ ಸೆಂಟ್ರಲ್ ಇಂಟೆಲಿಜೆನ್ಸ್ಗಾಗಲಿ ತೀರಾ ಪ್ರೆಷರ್ ಇದು. ಏನು ಆಗಬಾರ್ದು ಅಂತಲೇ ಎಲ್ಲರೂ ಊಹೆ ಮಾಡೋದು, ಪ್ಲಸ್ ಆಗಬಾರ್ದು ಅಂತಲೇ ಎಲ್ಲರ ಮೈಂಡ್ ಸೆಟ್ಟಲ್ಲಿ ಇರೋದು. ಆದರೆ ಏನಾದರೂ ಆದಾಗ ಜವಾಬ್ದಾರಿ ಯಾರು ಹೊರ್ತಾರೆ? ಇಷ್ಟು ಪ್ರೆಷರಲ್ಲಿ ಬೇಕಿತ್ತ IPL? ಯಾಕಂದರೆ ಈ 10 ದಿನ ಒಳಗಡೆ ಏನು ಬೇಕಾದ್ರೂ ಆಗ್ಬೋದಾಗಿತ್ತು. ಈಗ ಬಾರ್ಡ್ರಲ್ಲಿ ಸ್ವಲ್ಪ ಸಟಲ್ ಆಗ್ತಿದೆ. ದೇಶದ ಒಳಗಡೆ ಹೆಂಗಿತ್ತು ಈ ಹಿಂದೆ ಆ ಚಟುವಟಿಕೆ ಎಲ್ಲ ಶುರುವಾಗಿದೆ. ಬಟ್ IPL ಅಂತ ಒಂದು ದೊಡ್ಡ ಒಂದು ಗೇಮನ್ನು ಇಷ್ಟು ಬೇಗ ಪುಷ್ ಮಾಡಿದ್ದು ಎಲ್ಲೋ ತಪ್ಪು ಅಂತ ಎಲ್ಲರೂ ಭಾವನೆ. ನನಗೂ ಅದೇ ಕಾಡ್ತಿದೆ. 10-15 ದಿನ ಒಳಗಡೆ 12 ದಿನ ಒಳಗಡೆ ಈ ಗೇಮ್ನ ಆಡಿಸ್ಲಿಕ್ಕೆ ಶುರು ಮಾಡಿದ್ರಲ್ವಾ, ಒಂದು ತಿಂಗಳು ಪುಷ್ ಮಾಡಿದರೆ ಏನಾಗಿರೋದು? ಯಾವತ್ತೇ ಆಗಲಿ ಗೇಮ್ನ ಗೇಮ್ ಥರ ನಾವು ನೋಡಬೇಕಾಗಿತ್ತು. ಗೇಮ್ ಯಾವತ್ತು ಕಮರ್ಷಿಯಲೈಸ್ ಆಗಿತ್ತೋ, ಕಮರ್ಷಿಯಲ್ ಆಸ್ಪೆಕ್ಟ್ಗೆ ಗೇಮ್ ಹೋಯಿತು, ಈ ರೀತಿ ಎಲ್ಲ ಆಗ್ತಿದೆ ಅಂತ ನಮ್ಮ ಭಾವನೆ. ಓಕೆ, ಸೊ ಈ ಎಕ್ವಿಪ್ಮೆಂಟ್ಸ್ ಬಗ್ಗೆ ಮಾತಾಡೋದಾದರೆ, ಇಂಡಿಯಾ ಇವಾಗ ತುಂಬ ಒಳ್ಳೆ ಎಕ್ವಿಪ್ಮೆಂಟ್ಸ್ ಇದೆ ಅಂತ ಬೇರೆ ದೇಶಗಳು ಕೂಡ ನಮ್ಮ ಹತ್ರ ಬರ್ತಿದ್ದಾರೆ. ಸೊ ಈ ಎಕ್ವಿಪ್ಮೆಂಟ್ ಬಗ್ಗೆ ಮಾತಾಡೋದಾಗಿರ್ಬೋದು, ಸೆಕ್ಯೂರಿಟಿ ವೈಸ್ ಮಾತಾಡೋದಾಗಿರ್ಬೋದು, ಅಥವಾ ನಾವು ಬಾರ್ಡರ್ನಲ್ಲಿ ಫೇಸ್ ಮಾಡ್ತಿರುವಂಥ ನಮ್ಮ ಗಟ್ಸ್, ನಮ್ಮ ಸೋಲ್ಜರ್ಸ್ ಏನಿದ್ದಾರೆ ಅವ್ರಗಳ ಬಗ್ಗೆ ಎಲ್ಲ ಮಾತಾಡೋದಾದರೆ ಏನು ಹೇಳ್ತೀರಿ? ಅಲ್ಲ, ನಮ್ಮ ದೇಶದ ಟೆಕ್ನಾಲಜಿ, ಟೆಕ್ನಿಕಾಲಿಟಿ ಇಡೀ ವಿಶ್ವಕ್ಕೆ ನಾವು ಸಾರಿದ್ದೀವಿ. ಈಗ ಕಳೆದ ಒಂದು ವಾರದಲ್ಲಿ ಪ್ರತಿಯೊಂದು ದೇಶನೂ ಭಾರತ ದೇಶದ ಹತ್ರ ಬರ್ತಿದೆ. ನಿಮ್ಮಲ್ಲಿರೋ ಮಿಸೈಲ್ ಸಿಸ್ಟಮ್ ಆಗಲಿ, ಏರ್ ಡಿಫೆನ್ಸ್ ಸಿಸ್ಟಮ್ ಆಗಲಿ, ನಿಮ್ಮಲ್ಲಿರೋ ಆ ಮಿಲ್ಟ್ರಿ ಎಕ್ವಿಪ್ಮೆಂಟ್ಸ್ ಏನಿದೆ, ಡಿಫೆನ್ಸ್ ಸಿಸ್ಟಮ್ಸ್ ಅದೆಲ್ಲ ನಮಗೆ ಕೊಡಿ ಅಂತ. ಈಗ ವಿ ವಿಲ್ ಬಿ ದ ಮೇಜರ್ ಎಕ್ಸ್ಪೋರ್ಟರ್. ನಮ್ಮ ದೇಶದ ಆರ್ಮ್ಸ್ ಆ್ಯಂಡ್ ಅಮ್ಯುನಿಷನ್ ಇಂಡಸ್ಟ್ರಿ ಏನಿದೆ, ಇದನ್ನು ಬೇರೆ ದೇಶಕ್ಕೆ ನಾವು ಎಕ್ಸ್ಪೋರ್ಟ್ ಮಾಡುವ ನಿಟ್ಟಿನಲ್ಲಿ ಸಾಕಷ್ಟು ಮುಂದೆ ಹೋಗಿದ್ದೀವಿ. ವೆನ್ ಇಟ್ ಕಮ್ಸ್ ಟು ಸೆಕ್ಯೂರಿಟಿ ಮೆಷರ್ಸ್, ಇನ್ನೊಂದು ಮತ್ತೊಂದು, ಭಾರತ ದೇಶ ತುಂಬ ಮುಂದೆ ಇದೆ. ಯಾವಾಗ ನಾವು ತುಂಬ ಮುಂದೆ ಇದ್ದೀವಿ ಅಂದಾಗ ನಾವು ಚಾಲೆಂಜಿಂಗ್ ನೇಚರ್ ಇರಬಾರ್ದು. ಯಾಕಂದರೆ ಎಲ್ಲರಿಗೂ ಒಂದು ಟಾಸ್ಕ್ ಕೊಟ್ಟಂಗೆ ಆಗ್ಬಿಡುತ್ತೆ. ಇದು ತೀರಾ ಮುಂದೆ ಇದ್ದೀವಿ, ಹೈ ಸೆಕ್ಯೂರ್ಡ್ ಆಗಿದ್ದೀವಿ, ತೀರಾ ನಮ್ಮಲ್ಲಿ ಟೆಕ್ನಾಲಜಿ, ಟೆಕ್ನಿಕಾಲಿಟಿ ಇದೆ ಅಂದ ಮಾತ್ರಕ್ಕೆ 50,000-60,000 ಸಾವಿರ ಜನ ಸೇರೋ ಅಂಥದ್ದು ಹೌ ಸೇಫ್ ಇಟ್ ಇಸ್, ಎಷ್ಟು ಸೇಫ್ ಆಗಿರುತ್ತೆ ಅನ್ನೋದು ಕೂಡ ಒಂದು ಪ್ರಶ್ನೆ. ನೋಡಿ, ಈಗಾಗಲೇ ನಾವು ನೋಡ್ತಾ ಇದ್ವಿ ಬಾಂಬ್ ಥ್ರೆಟ್ಟು, ಇನ್ನೊಂದು ಮತ್ತೊಂದು ಈಗಾಗಲೇ ಬರ್ತಿದೆ ಅಂತ. ಸೊ ಹೀಗಿರಬೇಕಾದ್ರೆ ನಾರ್ಮಲ್ ಸಿಚುಯೇಷನಲ್ಲಿ ಏನು ಬೇಕಾದ್ರೂ ನಾವು ಫೇಸ್ ಮಾಡೋಣ. ನಮ್ಮ ಪೊಲೀಸಿಂಗ್ ಆಗಲಿ, ನಮ್ಮ ಸೆಂಟ್ರಲ್ IB ಆಗಲಿ, ನಮ್ಮ ಮಿಲಿಟ್ರಿ ಇಂಟೆಲಿಜೆನ್ಸ್ ಆಗಲಿ, ದೇಶದ ಭದ್ರತೆ ಆಗಲಿ, ದೇಶದ ಸರ್ಕಾರ ಏನು ನಡೆಸ್ತಿದ್ದಾರೆ, ದೇಶದ ನಾಯಕ ಆಗಲಿ, ಎವ್ರಿಥಿಂಗ್ ಇಸ್ ಫೈನ್. ಕ್ವಶನ್ ಮಾಡೋ ನಿಟ್ಟಿನಲ್ಲಿ ಯಾವುದೂ ಇಲ್ಲ. ಆದರೆ ಈಗ ನಾವೇನು ಬಂದಿದ್ದೀವಿ, ಈ ವಾರ್ ಸಿಚುಯೇಷನಿಂದ ಸ್ವಲ್ಪ ಈಗ ಹೊರಗಡೆ ಬರ್ತಿದ್ದೀವಿ. ಆತಂಕ ಅಂತೂ ಇದ್ದೇ ಇದೆ. ಶತ್ರು ದೇಶದ ಮೇಲೆ ಯುದ್ಧ ಮಾಡಿದ್ದೀವಿ, ಪಾಠ ಕಲಿಸಿದ್ದೀವಿ. ನೆರೆ ಹೊರೆ ದೇಶಗಳು ನಮ್ಮ ಬಗ್ಗೆ ನೋಡ್ತಿದೆ, ನಮ್ಮ ಟೆಕ್ನಾಲಜಿ, ಟೆಕ್ನಿಕಾಲಿಟಿ ಬಗ್ಗೆ ಮಾತಾಡ್ತಿದ್ದಾರೆ. ಈ ಸಂದರ್ಭದಲ್ಲಿ 40,000-50 ಸಾವಿರ ಜನ ಸೇರುವಂಥ ಒಂದು ಮೇಜರ್ ಇವೆಂಟು. IPL ಬರೀ ಭಾರತ ದೇಶಕ್ಕೆ ಸೀಮಿತ ಅಲ್ಲ, 70-80 ದೇಶದಲ್ಲಿ IPL ಪ್ರಸಾರ ಆಗುತ್ತೆ. ಆ್ಯಂಡ್ ಮೋರ್ ಓವರ್ ಅದರ ಆಡಿಯನ್ಸ್ ಏನಿದ್ದಾರೆ ವೆರಿ ವಾಸ್ಟ್. ತುಂಬ ಕಂಟ್ರೀಸಲ್ಲಿ ಮೇಜರ್ ಆಡಿಯನ್ಸ್ ಇದ್ದಾರೆ, ಕ್ರಿಕೆಟ್ಗೆ ಮೇಜರ್ ಆಡಿಯನ್ಸ್ ಇದ್ದಾರೆ. ಯಾವುದು ಆಗಬಾರ್ದು, ಯಾಕಂದರೆ ಇಂಟರ್ನ್ಯಾಷನಲ್ ಪ್ಲೇಯರ್ಸ್ ಇದ್ದಾರೆ, ಅವ್ರ ಸೇಫ್ಟಿ ಕೂಡ ನಾವು ನೋಡಬೇಕು. ತೀರಾ ಪ್ರೆಷರಲ್ಲಿ ಆಡಿಸಿದಂಥ ಆಟ ನಿಮಗೆ ಫೈನಲ್ ಔಟ್ಪುಟ್ಟು ಕೊಡಲ್ಲ. ಸೊ ಅವರಿಗೆ ಪೀಸ್ಫುಲ್ಲಾಗಿ ಆಡಿಸಿದ್ರೆ ಇನ್ನೂ ಎಂಟರ್ಟೈನ್ಮೆಂಟ್ ಇದು, ಬಿಕಾಸ್ ಎಂಟರ್ಟೈನ್ಮೆಂಟ್ ಗೇಮ್ ಇದು. ಇದು ದೇಶ ಮತ್ತು ಇನ್ನೊಂದು ದೇಶ ಮಧ್ಯೆ ನಡೀತಾ ಇರ್ತಕ್ಕಂಥ ಕ್ರಿಕೆಟ್ ಅಲ್ಲ. IPL ಒಂದು ಎಂಟರ್ಟೈನ್ಮೆಂಟ್ ಗೇಮ್ ಆಗಿದೆ. ಸೊ ಹಂಗಾಗಿ ಅದು ಮೇಜರ್ ಎಂಟರ್ಟೈನ್ಮೆಂಟು ಕೊಟ್ಟಿರೋರೇನೋ ಅಂತ ನನ್ನ ಭಾವನೆ. ಓಕೆ, ಮೇಜರ್ ಎಂಟರ್ಟೈನ್ಮೆಂಟ್ ಸಿಗ್ತಿರೋದೇನೋ ಅನ್ನೋಂಥ ಭಾವನೆಯಲ್ಲಿ ವ್ಯಕ್ತಪಡಿಸ್ತಿದ್ದೀರಿ. ಸೊ ಗುರುಗಳೇ, ಓವರ್ ಟು ಯು. ನಿಮ್ಮ ಹತ್ರ ಬರೋದಾದರೆ, ಇವತ್ತು ನಮ್ಮ RCB ತಂಡದಲ್ಲಿ ಸೊ ಯಾರು ಮ್ಯಾನ್ ಆಫ್ ದ ಮ್ಯಾಚ್ ತಗೋಬೋದು ಅನ್ಸುತ್ತೆ ನಿಮ್ಗೆ? ನನಗೆ ಗೊತ್ತಿರೋ ಪ್ರಕಾರ ರಜತ್ ಪಡಿತರ ಆಡ್ತಾರಂತ ಅನಿಸುತ್ತೆ. ಆಡ್ತಾರೆ ಅಂತ ಅನ್ಸುತ್ತೆ ಪ್ರೆಡಿಕ್ಷನ್. ಹಾಗಾಗಿ ಆಡ್ತಾರಂತ. ಹಾಗಾಗಿ ಇವತ್ತು ತುಂಬ ಚೆನ್ನಾಗಿರೋರೆಲ್ಲ ಇದ್ದಾರೆ ನನ್ನ ಪ್ರಕಾರ. ಬಟ್ ಆಡಿದ್ರು ಕೂಡ ರಜತ್ ಪಾಟಿದಾರ್ ಅವರು ಈ ಹಿಂದೆ ಆಟ ಆಡಿದ್ರಲ್ಲಿ ಏನು ಅಷ್ಟು ಚೆನ್ನಾಗಿ ಒಂದು ಪರ್ಫಾರ್ಮೆನ್ಸ್ನ ನೀಡಿಲ್ಲ. ಆ್ಯಂಡ್ ಇವತ್ತು ಅಕಸ್ಮಾತ್ ಏನಾದರೂ ಆಡಿ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿಲ್ಲ ಅಂದರೆ ಇಂಜುರಿ ರೀಸನ್ ಬಂದೇ ಬರುತ್ತೆ. ಯಾಕೆಂದರೆ ಅವರೊಂದು ಬರೀ ಬ್ಯಾಟ್ಸ್ಮನ್ ಅಲ್ವಾ, ಹಾಗೆ ಆಲ್ರೌಂಡರ್ ಏನಲ್ಲ. ಹಾಗಾಗಿ ಒಂದು ನಾರ್ಮಲಾಗಿ ಒಂದು 50 ಹೊಡೆದಿದ್ದಾರೆ 100%. ಇವತ್ತು RCB ಅಂತ ಮಳೆ ಬರ್ತಾ ಇರೋದು, ಇನ್ನೂ ರೈನ್ ಬರ್ತಾ ಇರೋದ್ರಿಂದ ಅಂತ ಬಿಗ್ ಸ್ಕೋರ್ ನಡೆಸೋಕ್ಕಾಗಲ್ಲ. ಎಲ್ಲ ತುಂಬ ಓವರ್ ನಡೀತಿತ್ತು ಅಂತ ಹೇಳೋಕ್ಕಾಗಲ್ಲ. ಓವರ್ ಕಟ್ಟಿಂಗ್ ಆಗ್ಬೋದು.
ಹಾಗಾಗಿ ನನ್ನ ಪ್ರಕಾರ ಇವತ್ತು ತುಂಬ ಚೆನ್ನಾಗಿದೆ. ವಿರಾಟ್ ಕೊಹ್ಲಿ ಚೆನ್ನಾಗಿದೆ, ಕುನಾಲ್ ಪಾಂಡ್ಯದು ಚೆನ್ನಾಗಿದೆ. ಹಾಗಾಗಿ ತುಂಬ ಚೆನ್ನಾಗಿ ವಿರಾಟ್ ಕೊಹ್ಲಿ ನಾನು ತುಂಬ ಇಷ್ಟಪಡ್ತಾ ಇದ್ದೀನಿ ಇವತ್ತು. ಅದು ಏನಂತ ಗೊತ್ತಿಲ್ಲ, ವಿರಾಟ್ ಕೊಹ್ಲಿ ಮೇಲೆ ಇದೆ ನಿಮ್ಮ ಮನಸ್ಸು? ನನ್ನ ಮನಸ್ಸು ಅವ್ರ ಮೇಲೆ ತುಂಬ ಜಾಸ್ತಿ ಇದೆ, ವಿರಾಟ್ ಕೊಹ್ಲಿ ಮೇಲೆ ಇದೆ. ಸೆಂಚುರಿ ಕನ್ಫರ್ಮಾ? ಸೆಂಚುರಿ ಮಳೆ ಬರ್ತೈತಲ್ಲ ಇನ್ನು ಇವಾಗಲೂ ಮಳೆ ಬರ್ತೈತೆ ಗ್ರೌಂಡಲ್ಲಿ. ಹಾಗಾಗಿ ಇನ್ನೂ ನೋಡಬೇಕು, ಟಾಸ್ ಆದಮೇಲೆ ತಾನೆ ಅದು ಡಿಸೈಡ್ ಆಗೋದು. ಅಷ್ಟು ಓವರ್ ಕಟ್ ಮಾಡಿದ್ರೆ ಎಲ್ಲ ಆಡೋಕ್ಕಾಗುತ್ತೆ. ಹಾಗಾಗಿ ಬಿಗ್ ಹಿಟ್ರ್ ಮಳೆ ಬಂದಾಗೆಲ್ಲ ಬಿಗ್ ಹಿಟ್ರ್ ಮಾಡೋಕ್ಕಾಗಲ್ಲ. ಹಾಗಾಗಿ ಇನ್ನೊಂದು KKR ಅಂಥ ಒಳ್ಳೆ ಬೌಲರ್ಸ್ ಏನಿಲ್ಲ ಅಲ್ಲಿ. ಹಾಗಾಗಿ ಇಬ್ಬರು ಕಡೆನೂ ಚೆನ್ನಾಗಿರೋ ಮ್ಯಾಚ್ ನೋಡೋಕೆ ಚೆನ್ನಾಗಿರ್ತೈತೆ. 5 ಓವರ್ ಆಗಲಿ ಚೆನ್ನಾಗಿರುತ್ತೆ. ಅದರಿಂದ ಭಯನೂ ಇದೆ ಒಂದು ಕಡೆ. ಯಾಕಂದರೆ ಅಲ್ಲ ಗುರುಗಳೇ, ನಾವು KKRನ ನೀವು ಆಗ್ಲಿಂದ ಅಷ್ಟು ಬಲಿಷ್ಠ ತಂಡ ಅಲ್ಲ ಅಂತ ಗುರುತಿಸ್ತಿದ್ದೀರಿ. ಮೊದಲು ನಾವು ಹಾಗೆ ಅಂದ್ಕೊಂಡಿದ್ವಿ, CSKನೂ ಅಷ್ಟೇ ಅಷ್ಟೊಂದು ಬಲಿಷ್ಠವಾದ ತಂಡ ಅಲ್ಲ ಅಂತ. ಬಟ್ ಆಡಿದ ಮ್ಯಾಚ್ ನೋಡಿದ್ರೆ ಕೊನೆ ತನಕನೂ ಬಾಯಿಗೆ ಬರ್ಸಿದ್ರಲ್ಲ, ಓ ಏನಿದು ಏನು ಕತೆ ಅಂತ. ಲಾಸ್ಟ್ ಓವರ್ ತನಕನೂ ಏನಿದು ವಿನ್ ಆಗ್ತೀವಾ ವಿನ್ ಆಗಲ್ವಾ, ಅದು ಹಾಗೆ ಇತ್ತು. ಇಲ್ಲೇನಾಗುತ್ತೆ, ನಾನು ನೋಡೋ ಪ್ರಕಾರ ಇಲ್ಲಿವರೆಗೂ RCB ಮ್ಯಾಚಲ್ಲಿ ತುಂಬ 35 ಮ್ಯಾಚಲ್ಲಿ 20 ಮ್ಯಾಚ್ ಅವ್ರು ಗೆದ್ದಿದ್ದಾರೆ, 15 ನಾವು ಗೆದ್ದಿವಿ ಓವರಲ್ಲಿ. ಇವಾಗ ಕೆಲವೇ 5 ವರ್ಷದಿಂದ ಈಚೆಗೆ ಅವ್ರು 4 ಗೆದ್ದರೆ ನಾವು 1 ಗೆದ್ದಿದ್ವಿ. ಇದು ಭಾಳ ವರ್ಷದಿಂದ ಈ ಥರ ಅವ್ರ ಟೀಮ್ ಸ್ಟ್ರಾಂಗ್ ಇತ್ತು. ಈ ಸಲ ದಿಢೀರ್ನೆ ಚೆನ್ನೈ ಥರ ಡೌನ್ ಆಗಿರೋದು ತುಂಬ ಇಷ್ಟು. ಅಲ್ಲ, ಅಂತ ಡೌನ್ ಇರೋ ತಂಡದ ಜೊತೆನೆ ಇವ್ರೇನು ಫುಲ್ ಗ್ರೇಟ್ ಪರ್ಫಾರ್ಮೆನ್ಸ್ ನೀಡಲಿಲ್ವಲ್ಲ? ಅದು ಅವಾಗಿತ್ತು. ಇವಾಗ ನಮ್ಮ ಟೀಮ್ ಸ್ಟ್ರಾಂಗ್ ಆಗಿದ್ದಾರೆ. RCB ತುಂಬ ಜನ ಒಳ್ಳೊಳ್ಳೆ ಪ್ಲೇಯರ್ಸು ಫಾರ್ಮಿಗೆ ಬಂದವ್ರೆ. ಸೊ 10 ದಿನದಲ್ಲಿ ಸ್ಟ್ರಾಂಗ್ ಆಗಿದ್ದಾರೆ ಅಂತ. ಹೌದೌದು. ಈ 10 ಬ್ರೇಕ್ ಅಲ್ಲಿ ಫುಲ್ ರಿಫ್ರೆಶ್ಡ್. ಬ್ರೇಕ್ ಅಂತ ಹಂಗೇನಿಲ್ಲ, ಬ್ರೇಕ್ ಕೊಟ್ಟಾಗ ಯಾವಾಗಲೂ ಡಿಸ್ಟರ್ಬ್ ಆಗ್ತಾರೆ, ಅದೇ ಒಂದು ಕಷ್ಟ. ಮ್ಯಾಚು ಅವಾಗ ನಮ್ಗೆ ಜೋಶ್ ಇತ್ತು, ಇವಾಗ 10 ದಿವಸ ಆದಮೇಲೆ ಆಡ್ತಿದ್ದಾರೆ. ಯಾವ ಪ್ಲೇಯರ್ ಆಡ್ತಾರೋ ಯಾವ ಪ್ಲೇಯರ್ ಆಡಲ್ವೋ ಅಷ್ಟೊಂದು ಡೌಟ್ ಇರುತ್ತೆ. 7 ಗಂಟೆವರೆಗೂ ಗೊತ್ತಾಗಲ್ಲ. ಯಾಕಂದರೆ 7 ಗಂಟೆ ಟಾಸ್ ಆದಮೇಲೆ ಎಲ್ಲ ಪ್ಲೇಯರ್ ಹೆಸರು ಹೇಳ್ತಾರೆ, ಅವಾಗ ಕನ್ಫರ್ಮ್ ಗೊತ್ತಾಗುತ್ತೆ ಇವ್ರು ಆಡ್ತಾರೆ ಅಂತ. ಅವಾಗ ಇಲ್ಲಿ ಹೆಂಗಂದ್ರೆ ಕ್ರಿಕೆಟು ನಾವು ನೀವು ಆಡಿಯನ್ಸು ಒಂದು ಸೈಡ್ ಮ್ಯಾಚ್ ನೋಡ್ತಿದ್ವಿ. 190% ಒಂದೊಂದು ಓವರು ಒಂದೊಂದು ಬಾಲು ಮ್ಯಾಚ್ ನೋಡೋರಿದ್ದಾರೆ. ನಾವು ಫುಲ್ ಮ್ಯಾಚ್ ನಾವು ನೋಡ್ತಿದ್ವಿ. ನಾವು ನೀವೇ 1 ಓವರು 6 ಓವರು ಫಸ್ಟ್ ಬಾಲ್ ನೋವಾಗುತ್ತಾ, ವೈಡ್ ಆಗುತ್ತಾ, ಇಲ್ಲ 6 ಹೊಡಿತಾನ, 6 ಬರಲ್ವಾ, 5 ಓವರ್ಗೆ 45 ರನ್ ಬರುತ್ತಾ, 55 ರನ್ ಬರುತ್ತಾ, 5 ಓವರ್ಗೆ 2 ವಿಕೆಟ್ ಬೀಳುತ್ತಾ, ವಿರಾಟ್ ಕೊಹ್ಲಿ 30 ಹೊಡಿತಾನ, ವಡ್ಡಿಯಲ್ಲ, ಈ ಥರ ಎಲ್ಲ ಕ್ರಿಕೆಟ್ನ ದುಡ್ಡು ಕೊಟ್ಟು ನೋಡೋರಿದ್ದಾರೆ. ನೀವು ಸ್ಟೇಡಿಯಂ ಮಾತ್ರ ಬರೀ ನಾವು ಮಾತ್ರ ನಮ್ಮ 2 ತಂಡಗಳು ಮಾತ್ರ ಫೋಕಸ್ಡ್ ಗೇಮ್ ಆಗಿಲ್ಲ. ಇವತ್ತಿನ ಗೇಮು ಡೆಲ್ಲಿಗೂ ಕಣ್ಣಿದೆ, ಇವತ್ತಿನ ಗೇಮ್ ಮೇಲೆ ಮುಂಬೈಯವರು ಕಣ್ಣಿದೆ, ಲಕ್ನೋ ಅವ್ರದ್ದು ಕಣ್ಣಿದೆ. ಸೊ ಯಾರು ಅವ್ರೆಲ್ಲರಿಗೂ RCBನ ಆಕ್ಚುಲಿ ಗೆಲ್ಲಬೇಕು. ಬಿಕಾಸ್ KKR ಏನಾದರೂ ಗೆದ್ದುಬಿಟ್ರೆ ಅವ್ರ 4th ಪ್ಲೇಸ್ ಏನಿದೆ ಅದಕ್ಕೆ ತಳಕ ಬಳಕ ಆಗುತ್ತೆ ಅನ್ನೋಂಥ ಭಯ ಇದೆ. ಇವತ್ತು RCB ಗೆಲ್ತಾರೆ. ಸೊ ಆಯ್ತು ಗುರುಗಳೇ, ನಂಬರ್ ಪ್ರಕಾರನೇ ಹೇಳ್ಬಿಡಿ, ಎಷ್ಟು ಸ್ಕೋರ್ ಕೊಡ್ತಾರೆ? ನನ್ನ ಪ್ರಕಾರ 185 ಬಂದರೆ ಹೆಚ್ಚು. ಮಳೆ 185 ಬಂದರೆ ಹೆಚ್ಚು. ಓಕೆ, ಅದಕ್ಕೆ ಮೇಲೆ ಬರೋಕ್ಕೆ ಸಾಧ್ಯ ಇರಲ್ಲ, ಬಂದರೆ ಒಳ್ಳೇದು ಅಂತ. ಸೊ ಇವತ್ತು ಮ್ಯಾಚ್ ರೆಸ್ಯೂಮ್ ಆಗಿದೆ, ಮೊದಲನೇ ಮ್ಯಾಚು. ಸೊ ಇವತ್ತಿನ ಮ್ಯಾಚ್ ಬಗ್ಗೆ ಲಾಸ್ಟ್ ಸ್ಟೇಟ್ಮೆಂಟ್ ತಮ್ಮದು? ಲಾಸ್ಟ್ ಸ್ಟೇಟ್ಮೆಂಟ್ ಅಂತ ಇಲ್ಲ, ವಿರಾಟ್ ಸರ್ ಆಡ್ತಿದ್ದಾರೆ ಈ ಮ್ಯಾಚಲ್ಲಿ, ಅದೊಂದು ತುಂಬ ಖುಷಿ ಇದೆ. ಆ್ಯಂಡ್ ಇನ್ನೊಂದು ಬೇಜಾರು ಏನಿದೆ ಅಂತಂದರೆ ನನಗೆ ದೇವದತ್ ಪಡಿಕ್ಕರ್ ಆಡ್ತಿಲ್ಲ ಅನ್ನೋದು. ಎಸ್, ಹೌದು, ಖಂಡಿತವಾಗ್ಲೂ ಅವ್ರು ಆಡ್ತಿಲ್ಲ ಅನ್ನೋದು ತುಂಬ ಬೇಜಾರಿದೆ. ಆ್ಯಂಡ್ ಅವ್ರು ಆಡಬೇಕಿತ್ತು. ಸೊ ಅದು ಅಲ್ಲದೆ ಅವರು ನಮ್ಮ ಬ್ಯಾಂಗ್ಳೂರವರು, ನಮ್ಮ ಕರ್ನಾಟಕದವರು, ಒಳ್ಳೆ ಪ್ಲೇಯರ್ ಕೂಡ. ಮಯಾಂಕ್ ಅಗರ್ವಾಲ್ ಆಡ್ತಿದ್ದಾರೆ ಅವ್ರ ಬದಲು. ಅದು ಇನ್ನೊಂದು ಕಡೆಯಿಂದ ಖುಷಿ ಇದೆ, ಅವರು ಕೂಡ ಕರ್ನಾಟಕದ. ಅವ್ರು ಯಾವ ರೀತಿ ಪರ್ಫಾರ್ಮ್ ಮಾಡಿದ್ದಾರೆ, ಬಟ್ ಅವರು 3ನೇ ಕ್ರಮಾಂಕದಲ್ಲಿ ಬರ್ಬೋದೇನೋ ಅನ್ನೋದು ಕೂಡ ಇದೆ. ಬಟ್ ಗೊತ್ತಿಲ್ಲ ಹೇಗಾಗುತ್ತೆ ಏನು. ನಂಗೆ ಪರ್ಸ್ನಲಿ ಹೆಂಗೆ ಅಂದರೆ, ಇವಾಗ ನಮ್ಮ ಮನೇಲಿ ನನ್ನ ಬ್ರದರ್ಸ್ ಎಲ್ಲ ಮಾತಾಡ್ಕೊಂಡಿರೋ ಪ್ರಕಾರ, ನಮ್ಮ ಮನೇಲಿ ಡಿಸ್ಕಷನ್ ಆಗಿರೋ ಪ್ರಕಾರ, ಅವ್ರಿಗೆ ಓಪನಿಂಗ್ ಸಿಕ್ಕಿದ್ರೆ ಚೆನ್ನಾಗಿ ಆಡ್ತಾರೆ ಅಂತ ನನಗೆ. ಚೆನ್ನಾಗಿ ಆಡ್ತಾರೆ, ಕ್ರಾಸ್ ದ ಫಿಂಗರ್. ಫಸ್ಟ್ ಮಳೆ ಬರ್ದಿರ್ಲಿ ಅಂತ ಬಿಡ್ಕೊಳ್ಳೋಣ, ಬಂದ್ರು ಕೂಡ ಸ್ವಲ್ಪ ಪಾಸ್ ಕೊಡ್ಲಿ, ಆಟ ಮುಗ್ದಾದ್ಮೇಲೆ ಮತ್ತೆ ಬರ್ಲಿ. ಸೊ ಕೊನೆಯದಾಗಿ ಶಶಾಂಕ್ ಸರ್ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಏನು ಆಗ್ತಿದೆ, ಇದು ಎಂಟರ್ಟೈನ್ಮೆಂಟ್ ಗೇಮು. ಆ ಎಂಟರ್ಟೈನ್ಮೆಂಟ್ ಥರನೇ ಇದು ತೊಗೊಂಡ್ರೆ ಒಳ್ಳೆಯದು. ಕಮರ್ಷಿಯಲ್ ಆಸ್ಪೆಕ್ಟ್ಗೆ ಹೋಗಬಾರ್ದು ಅಂತ ನನ್ನ ಭಾವನೆ. ಯಾಕೆಂದರೆ ತೀರಾ IPL ಏನಿದೆ, ಈಗ ಬೆಟ್ಟಿಂಗ್ ಆ್ಯಪ್ ಆಗಲಿ, ಸಾಕಷ್ಟು ಬೆಟ್ಟಿಂಗ್ ಆ್ಯಪ್ ನೋಡಿ, ಈ ಮೂಮೆಂಟಲ್ಲಿ ಮಾತ್ರ ಬೆಟ್ಟಿಂಗ್ ಆ್ಯಪ್ಸು ಹೊರಗಡೆ ಬರುತ್ತೆ, ಬೇರೆ ಟೈಮಲ್ಲಿ ಬೆಟ್ಟಿಂಗ್ ಆ್ಯಪ್ ಇರೋಲ್ಲ. ಮತ್ತು ಬುಕ್ಕಿಗಳು ಇನ್ನೊಂದು ಮತ್ತೊಂದು ಸಾಕಷ್ಟು ಹಣ ಜನ ಕ್ರಿಕೆಟ್ ಗೇಮ್ ಥರ ನೋಡ್ತಿಲ್ಲ. ಕಮರ್ಷಿಯಲ್ ಆಸ್ಪೆಕ್ಟಲ್ಲಿ ಇದಕ್ಕೆ ಹಣ ಹೂಡಿದ್ರೆ ಹಣ ಬರುತ್ತೇನೋ ಅನ್ನೋ ನಿಟ್ಟಿನಲ್ಲಿ ಈ IPLನ ತೊಗೊಂಡು ಹೋಗ್ತಿದ್ದಾರೆ. ಇದನ್ನೆಲ್ಲ ನಿಲ್ಲಿಸಬೇಕು. ಗೇಮ್ನ ಗೇಮ್ ಥರ ವಾಚ್ ಮಾಡಿಕೊಂಡು ನಮ್ಮ ದೇಶದ ಒಳಗಡೆ ನಡೀತಾ ಇರೋ ಗೇಮು, ಮೋರ್ ಓವರ್ ನಮ್ಮ ಕ್ರಿಕೆಟರ್ಸು, ನಮ್ಮ ಇಂಡಿಯನ್ ಕ್ರಿಕೆಟರ್ಸ್ ಇರುವಂಥ ಒಂದು ಮೇಜರ್ ಈವೆಂಟ್ ಇದು. ಸೊ ಹಾಗಾಗಿ ಐ ವಿಶ್ ದೆಮ್ ಆಲ್ ದ ಬೆಸ್ಟ್. ಎಸ್, ಒಟ್ಟಿನಲ್ಲಿ ನಾವು ಕೂಡ ಆಲ್ ದ ಬೆಸ್ಟ್ RCB ಅಂತ ಹೇಳ್ತಾ, ಗುರುಗಳ ಹೇಳ್ದಂಗೆ RCB ವಿನ್ ಆಗಲಿ ಅನ್ನೋದೇ ನಮ್ಮೆಲ್ಲರ ಆಶಯ. ಸೊ ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ. ನೀವು ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಖಚಿತ ನ್ಯಾಯ ನಿಶ್ಚಿತ.